ಚಿತ್ರದುರ್ಗದಲ್ಲಿ ರಸ್ತೆ ಅಪಘಾತವೊಂದು ಸಂಭವಿಸಿ ಮೂವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭೀಕರ ಅಪಘಾತಕ್ಕೆ ಮೂವರು ಉಸಿರು ಚೆಲ್ಲಿದ್ದಾರೆ, 5ವರಿಗೆ ಗಾಯವಾಗಿದೆ. ಟಿಪ್ಪರ್ ಟಿಟಿ ವಾಹನ ಡಿಕ್ಕಿಯಾಗಿ ಈ ಆಕ್ಸಿಡೆಂಟ್ ಆಗಿದೆ. ಹೆಗ್ಗೆರೆ ಗ್ರಾಮದ ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗ್ರಾಮದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಶಂಕರಿಬಾಯಿ 65 ವರ್ಷ, ಕುಮಾರ್ ನಾಯ್ಕ್ 46 ವರ್ಷ, ಶ್ವೇತಾ ಮೃತರು ಅಂಥೇಳಿ ಗುರುತಿಸಲಾಗಿದೆ. ಮತ್ತೆ ಇವರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರನ್ನು ತತ್ಕ್ಷಣಕ್ಕೆ ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಆಕ್ಸಿಡೆಂಟ್ನ ಭೀಕರತೆ ಹೇಗಿತ್ತು ಅನ್ನೋದಕ್ಕೆ ಆ ಸ್ಪಾಟ್ನ ವಿಜುವಲ್ಸ್ಗಳೇ ಸಾಕ್ಷಿ. ನೋಡಿ, ಟಿಪ್ಪರ್ ಪಲ್ಟಿಯಾಗಿ ಬಿದ್ದಿರುವಂಥದ್ದು. ತತ್ಕ್ಷಣಕ್ಕೆ ಸ್ಥಳೀಯರೇ ಆ ಸ್ಥಳಕ್ಕೆ ಬಂದಿದ್ದಾರೆ. ಗಾಯಗೊಂಡವರನ್ನ ರಕ್ಷಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗ್ರಾಮದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಟಿಪ್ಪರ್ ಮತ್ತು ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಮೂವರು ಉಸಿರು ಚೆಲ್ಲಿದ್ದಾರೆ. ಶಂಕರಿಬಾಯಿ, ಕುಮಾರ್ ನಾಯಕ್ ಮೃತರು ಅಂಥೇಳಿ ಗುರುತಿಸಲಾಗಿದೆ. ಮತ್ತು ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗ್ತಾ ಇರುವಂಥದ್ದು. ಟಿ ಒಳಗಿದ್ದವರು ಚಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಗಾಯಗೊಂಡವರನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸ ಕೂಡ ಆಗಿದೆ. ಮೂವರು ಸ್ಥಳದಲ್ಲಿಯೇ ಉಸಿರನ್ನು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಚಿತ್ರದುರ್ಗದಲ್ಲಿ ನಡೆದಂತಹ ಭೀಕರ ಆಕ್ಸಿಡೆಂಟ್. ನಾಳೆ ಯುಗಾದಿ ಹಬ್ಬ ಇದೆ, ಇವತ್ತು ಗ್ರಹಣ ಇರುವಂಥದ್ದು. ಆ ಸಂದರ್ಭದಲ್ಲಿಯೇ ಈ ಆಕ್ಸಿಡೆಂಟ್ ಆಗಿದೆ.